ಕೋರ್ಟ್ ವರ್ಸಸ್ ನೋಬಡಿ ರಾಮ್ ಜಗದೀಶ್ ಅವರ ನಿರ್ದೇಶನದ ತೆಲುಗು ಚಿತ್ರ. ಈ ಚಿತ್ರದ ನಿರ್ಮಾಪಕರು ನಾನಿಯವರು. ಅವರು ಚಿತ್ರದ ಪ್ರಮೋಷನಲ್ಲಿ ಹೇಳಿದ ಮಾತುಗಳನ್ನು ಕೇಳಿ ನಾನು ಈ ಚಿತ್ರನ ವೀಕ್ಷಣೆ ಮಾಡಿದೆ ಸ್ನೇಹಿತರೆ. ಮಾಡಿದ ಮೇಲೆ ನಂಗೆ ಅನಿಸಿದ್ದು ಒಂದೇ, ಗುರು ಈ ಥರ ಕಂಟೆಂಟ್ ಇರೋ ಚಿತ್ರನ ನಾನು ಇಲ್ಲಿ ತನಕ ನೋಡಿರಲಿಲ್ಲ ಅಲ್ವಾ ಅಂತ ಅನಿಸಿತ್ತು. ಸರಿ ಸ್ನೇಹಿತರೆ, ಬನ್ನಿ ಈ ಚಿತ್ರದಲ್ಲಿ ಇರೋ ಕಂಟೆಂಟು, ಸ್ಟೋರಿ ಲೈನು, ಪಾಸಿಟಿವ್ ಮತ್ತು ನೆಗೆಟಿವ್ ವಿಷಯಗಳ ಬಗ್ಗೆ ನೋಡ್ಕೊಂಡು ಬರೋಣ. ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೂವಿ ಮ್ಯಾಟ್ ಕನ್ನಡ. ಕೋರ್ಟ್ ಚಿತ್ರ ರಿಲೀಸ್ ಆಗಿ ತುಂಬ ದಿನ ಆದರೂ ಇದರ ಬಗ್ಗೆ ಈಗ ಸಖತ್ ಸೌಂಡ್ ಕೇಳಿ ಬರ್ತಾ ಇದೆ. ಇದೊಂದು 2013ರಲ್ಲಿ ವಿಶಾಖಪಟ್ಟಣದಲ್ಲಿ ನಡೆದ ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ತೆಗೆದ ಚಿತ್ರ ಆಗಿದೆ. ಚಿತ್ರದಲ್ಲಿ ಹೈಸ್ಕೂಲ್ ಸ್ಟೂಡೆಂಟ್ ಆಗಿರೋ ಜಿಬಿಲಿ ಅನ್ನೋ ಹುಡುಗಿ ತಮಾಷೆಗಾಗಿ ಚಂದು ಅನ್ನೋ ಹುಡುಗನಿಗೆ ಕಾಡಿಸ್ತಾ ಇರ್ತಾಳೆ. ಹಾಗೆ ಮುಂದುವರಿದು ಇವರಿಬ್ಬರ ನಡುವೆ ಪ್ರೀತಿ ಮಾಡೋದಕ್ಕೂ ಶುರು ಮಾಡ್ತಾರೆ. ಹುಡುಗ ಒಬ್ಬ ಬಡ ಕುಟುಂಬದವನಾಗಿರ್ತಾನೆ, ಆದರೆ ಹುಡುಗಿ ರಾಜಕೀಯ ಪ್ರಭಾವ ಹೊಂದಿರುವಂತಹ ಶ್ರೀಮಂತ ಕುಟುಂಬದವಳಾಗಿರ್ತಾಳೆ. ಇವರ ಪ್ರೀತಿ ಮಾಡೋದನ್ನು ನೋಡಿದ ಹುಡುಗಿ ಮಾವ ಆದಂಥ ಮಂಗಾಪತಿ ತಮ್ಮ ಹುಡುಗಿ ಬಡ ಕುಟುಂಬದ ಹುಡುಗನನ್ನು ಪ್ರೀತಿ ಮಾಡ್ತಾ ಇರೋದು ನೋಡಿ ತನ್ನ ಗೌರವಕ್ಕೆ ಧಕ್ಕೆ ಬರುತ್ತಾ ಅಂತ ತಿಳಿದು ಹುಡುಗಿ ಅಪ್ರಾಪ್ತ ವಯಸ್ಸಿನವಳು ಆಗಿರೋದ್ರಿಂದ ಹುಡುಗನ ಮೇಲೆ ಪೋಕ್ಸೋ ಕಾಯ್ದೆಯಡಿ ಕೇಸ್ ಹಾಕ್ತಾನೆ. ಮುಂದೆ ಹುಡುಗನಿಗೆ ಶಿಕ್ಷೆ ಆಗೋ ಥರ ಕೋರ್ಟಲ್ಲಿ ಸುಳ್ಳು ಸಾಕ್ಷಿನ ರೆಡಿ ಮಾಡಿರ್ತಾನೆ. ಮುಂದೆ ಏನೆಲ್ಲ ಆಗುತ್ತೆ, ಹುಡುಗನಿಗೆ ಶಿಕ್ಷೆ ಆಗುತ್ತಾ, ಕೋರ್ಟಲ್ಲಿ ನಡೆಯೋ ಹೈ ಡ್ರಾಮಾ ಎಲ್ಲನೂ ನೀವು ಒಂದ್ಸಲ ಚಿತ್ರನ ವೀಕ್ಷಣೆ ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ನಾವು ಚಿತ್ರದ ಪಾಸಿಟಿವ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಈ ಚಿತ್ರದಲ್ಲಿ ಚಂದು ಮತ್ತು ಜುಬಿಲಿ ಅವರ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದು ವರ್ಕೌಟ್ ಕೂಡ ಆಗಿದೆ, ಹೌದು. ಆದರೆ ಚಿತ್ರದಲ್ಲಿ ನಾವು ಚಂದು ಅವರ ಪಡೋ ಕಷ್ಟಗಳನ್ನು ನೋಡಿ ಒಂದು ಕ್ಷಣ ಬೇಜಾರಾಗೋದು ಖಂಡಿತ. ಇನ್ನು ಪ್ರಿಯದರ್ಶಿನಿ ಅವರು ಮಾಡಿರುವಂತಹ ಅಡ್ವೊಕೇಟ್ ಪಾತ್ರ ಮೆಚ್ಚಲೇಬೇಕು. ಅವರು ಹಿಂದೆ ಕಾಮಿಡಿ ಪಾತ್ರಗಳಲ್ಲಿ ನೋಡೋದಕ್ಕೆ ಸಿಗ್ತಾಯಿದ್ರು, ಆದರೆ ಇಲ್ಲಿ ಒಬ್ಬ ಒಳ್ಳೆಯ ಅಡ್ವೊಕೇಟ್ ಪಾತ್ರವನ್ನು ಮಾಡಿ ತಾನು ಎಲ್ಲವನ್ನು ಮಾಡಬಲ್ಲೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ನಮ್ಮ ಡೈರೆಕ್ಟರ್ ಅವರಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ಇಂಥ ಒಂದು ಒಳ್ಳೆಯ ಕಂಟೆಂಟ್ ಇರೋ ಚಿತ್ರನ ಕೊಟ್ಟಿದ್ದಕ್ಕೆ. ಇದರಲ್ಲಿನ ಹಾಡುಗಳು ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿವೆ, ಅಲ್ಲದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಡೀಸೆಂಟಾಗಿ ಬಂದಿದೆ ಅಂತ ಹೇಳ್ಬೋದು. ನಾವು ಚಿತ್ರದಲ್ಲಿ ಇನ್ನೊಂದು ಹೈಲೈಟ್ ನೋಡೋದಾದರೆ ಅದು ಮಂಗಾಪತಿ ಕ್ಯಾರೆಕ್ಟರ್. ಇಷ್ಟು ದಿನ ಡೀಸೆಂಟ್ ಪಾತ್ರದಲ್ಲಿ ನೋಡಿದ ಶಿವಾಜಿ ಅವರು ಮಂಗಾಪತಿ ಕ್ಯಾರೆಕ್ಟರಲ್ಲಿ ಅದ್ಭುತವಾಗಿ ಮತ್ತು ಟೆರರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇವರ ನಟನೆಗೆ ಮಾತ್ರ ನಾವು ಮಾರ್ಕ್ಸ್ ಕೊಡಲೇಬೇಕು. ಇನ್ನು ನನ್ನ ಪ್ರಕಾರ ಈ ಚಿತ್ರದಲ್ಲಿ ಯಾವುದೇ ರೀತಿಯ ನೆಗೆಟಿವ್ಸ್ ಅನ್ನೋದೇ ಕಾಣಿಸೋದಿಲ್ಲ ಅಂತ ಹೇಳ್ತೀನಿ. ನೆಗೆಟಿವ್ಸ್ ಇದ್ದರೂ ಕೂಡ ಎಲ್ಲೂ ಕಾಣೋದಕ್ಕೆ ಬಿಟ್ಟಿಲ್ಲ ನಮ್ಮ ಡೈರೆಕ್ಟರ್ ರಾಮ ಜಗದೀಶ್ ಅವರು. ಈ ಚಿತ್ರದಲ್ಲಿ ನಾವು ಅನೇಕ ಮೆಸೇಜ್ಗಳನ್ನು ನೋಡ್ಬೋದು ಸ್ನೇಹಿತರೆ. ಮತ್ತು ಈ ಚಿತ್ರ ನಮ್ಮಲ್ಲಿ ಅನೇಕ ಚಿಂತನಶೀಲ ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಒಬ್ಬ ವ್ಯಕ್ತಿ ರಾತ್ರೋರಾತ್ರಿ 18 ವರ್ಷ ತುಂಬಿದಾಗ ಅವನು ಹೇಗೆ ಮೇಜರ್ ಆಗ್ತಾನೆ, ಅವನ ವಿಚಾರ ಶಕ್ತಿ ಹೇಗೆ ಬದಲಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಈ ಚಿತ್ರದಲ್ಲಿ ಹೇಗೆ ತಿಳ್ಕೋಬೇಕು, ಪ್ರೀತಿ ಮತ್ತು ಕಾಮದ ನಡುವೆ ಇರೋ ವ್ಯತ್ಯಾಸ ಏನು ಅಂತ ತಿಳಿಸ್ಕೊಡುತ್ತೆ. ಇನ್ನು ಸದ್ಯದ ಈ ಸಂದರ್ಭದಲ್ಲಿ ಕೆಲವು ಹುಡುಗಿಯರ ಮನೆಯಲ್ಲಿನ ವ್ಯಕ್ತಿಗಳು ತಮ್ಮ ಅಧಿಕಾರ ಮತ್ತು ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಯುವಕರನ್ನು ಅನ್ಯಾಯವಾಗಿ ಜೈಲಿಗೆ ಹೋಗುವಂತೆ ಮಾಡುವ ಸಂದರ್ಭಗಳನ್ನು ನಾವು ನೋಡಬಹುದಾಗಿದೆ. ಈ ಚಿತ್ರವು ಈಗಿನ ಜನ್ರೇಷನ್ ಯುವಕರಿಗೆ ಒಂದು ಮಾದರಿ ಚಿತ್ರ ಅಂತ ಹೇಳ್ಬೋದು. ಈ ಚಿತ್ರ ನೋಡಿದಾಗ ಒಂದು ಸಲ ಕಣ್ಮುಂದೆ ಸೂರ್ಯ ಅವರ ಜೈ ಭೀಮ್ ಚಿತ್ರ ಬಂದು ಹಾದು ಹೋದಾಗ ಆಗುತ್ತೆ. ಈ ಚಿತ್ರನ ನಾನು ಮುಖ್ಯವಾಗಿ ಯುವಕರಿಗೆ ರೆಕಮೆಂಡ್ ಮಾಡ್ತೀನಿ. ಪ್ಲೀಸ್ ಯುವಕರೆಲ್ಲ ಈ ಚಿತ್ರನ ಮಿಸ್ ಮಾಡ್ಕೊಳ್ದೆ ನೋಡಿ. ಹಾಗೆ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಸೊ ನಿಮ್ಮ ಎಜುಕೇಷನ್ ಮೇಲೇನೋ ಫೋಕಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಒಳ್ಳೆ ಚಿತ್ರದ ರಿವ್ಯೂನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.